ಮೂರನೇ ಬಾರಿಗೆ ದೇಶದ ಚುಕ್ಕಾಣಿ ಹಿಡಿತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹಾಗಾಗಿ ಮೋದಿ ನಿವಾಸದಲ್ಲಿ ಸೇರ್ತಾ ಇದ್ದಾರೆ ಸಂಭಾವ್ಯ ಸಚಿವರು. ಈಗಾಗಲೇ 11:30 ವೇಳೆಗೆ ಚಹಾ ಕೂಟವನ್ನು ಕೂಡ ಪ್ರಧಾನಿ ಮೋದಿ ಅವರು ಏರ್ಪಡಿಸಿದ್ದಾರೆ. ಲೋಕ ಕಲ್ಯಾಣ ಮಾರ್ಗದಲ್ಲಿರ್ತಕ್ಕಂಥ ಮೋದಿ ನಿವಾಸದಲ್ಲಿ ಎಲ್ಲರಿಗೂ ಕರೆ ಹೋಗಿಲ್ಲ, ಯಾರ್ಯಾರಿಗೆ ಕರೆ ಹೋಗಿದೆ ಅವರೆಲ್ಲರೂ ಕೂಡ ಹೆಚ್ಚು ಕಡಿಮೆ ಮಂತ್ರಿ ಆಗ್ತಾ ಇರ್ತಕ್ಕಂಥವ್ರು. ಹಾಗಾಗಿ ತಮ್ಮ ನೂತನ ಸಚಿವ ಸಂಪುಟದವರು ಯಾರ್ಯಾರಿದ್ದಾರೆ ಅವರಿಗೆಲ್ಲ ಒಂದು ಟೀ ಪಾರ್ಟಿಯನ್ನು ಮೋದಿ ಅವರು ಏರ್ಪಡಿಸಿದ್ದಾರೆ. ಹಾಗಾಗಿ ಈಗ ಕರೆ ಬಂದಿರತಕ್ಕಂಥವರೆಲ್ಲರೂ ಕೂಡ ಮೋದಿ ನಿವಾಸದತ್ತ ಹೋಗ್ತಾ ಇದ್ದಾರೆ. ಅದರಲ್ಲಿ ರಾಜ್ಯದಿಂದ ಪ್ರಹ್ಲಾದ್ ಜೋಶಿ, ಬಸವರಾಜ ಬೊಮ್ಮಾಯಿ ಮತ್ತು HD ಕುಮಾರಸ್ವಾಮಿ ಅವರು ಕೂಡ ಹೋಗ್ತಾ ಇದ್ದಾರೆ. ಎಲ್ಲರ ಜೊತೆಯಲ್ಲಿ ಒಂದು ಇಂಟರಾಕ್ಷನ್ ರೀತಿಯಲ್ಲಿ ಮಾಡಿಕೊಂಡು, ಅದು ಕೇವಲ BJP ಅವರು ಅಂತಲೇ ಅಲ್ಲ, NDA ಮಿತ್ರ ಪಕ್ಷಗಳಲ್ಲಿ ಯಾರ್ಯಾರು ಮಂತ್ರಿಗಳಾಗ್ತಾ ಇದ್ದಾರೆ ಅವರೂ ಕೂಡ ಟೀ ಪಾರ್ಟಿಗೆ ಸೇರ್ತಾ ಇದ್ದಾರೆ. ಇನ್ನು ಪಬ್ಲಿಕ್ ಟಿವಿಗೆ ಮೈಸೂರು ಸಂಸದ ಯದುವೀರ್ ಒಡೆಯರ್ ಅವರು ಹೇಳ್ತಾ ಇದ್ದಾರೆ, ಇದೊಂದು ರೀತಿ ಐತಿಹಾಸಿಕ ಮತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮರೆಯಲಾಗದ ದಿನ. ಪ್ರಧಾನಿ ಮೋದಿಯವರು 3ನೇ ಬಾರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರತಕ್ಕಂಥದ್ದು. ನಾವು ಉತ್ತಮ ಕೆಲಸ ಮಾಡ್ತೀವಿ, ಆ ವಿಶ್ವಾಸ ನಮಗಿದೆ. ನಾನು ಗೆಲ್ತಕ್ಕಂಥ ನಿರೀಕ್ಷೆ ನನಗೆ ಡೇ 1ಇಂದನೂ ಕೂಡ ಇತ್ತು, ಹಾಗೇನೆ ಗೆದ್ದಿದ್ದೇನೆ ಅಂತ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಮೈಸೂರು ಕೊಡಗು ಲೋಕಸಭಾ ಸಂಸದರಾದಂತಹ ಯದುವೀರ್ ಒಡೆಯರ್ ತಮ್ಮ ಅನುಭವವನ್ನು, ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ನೂತನ ಸಂಸದರಾದಂಥ ಯದುವೀರ್ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, 3ನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಿದ್ದಾರೆ, ಹೇಗೆ ಅನ್ನಿಸ್ತಿದೆ? ಇದು ಐತಿಹಾಸಿಕ ಕ್ಷಣ. 3ನೇ ಬಾರಿಗೆ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾ ಇರೋದು ಇಡೀ ಭಾರತಕ್ಕೆ ಒಂದು ವಿಶೇಷವಾದ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ನಾನು ಎಲ್ಲ ಭಾರತೀಯರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅವರ 10 ವರ್ಷದ ಆಡಳಿತ, ಸಮಾಜ ಸೇವೆ, ಸಮಾಜದ ಪರಿಸ್ಥಿತಿ ಉತ್ತಮಗೊಳಿಸುವಂಥ ಕೆಲಸ ಇವತ್ತು ಅದಕ್ಕೆ ಸಾಕ್ಷಿ. ಅದಕ್ಕಾಗಿ ಈ ಐತಿಹಾಸಿಕ ಕ್ಷಣದಲ್ಲಿ ನಾವು ಕೂಡ ಸಂಸತ್ತನ್ನು ಪ್ರವೇಶವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಸಂತೋಷದ ವಿಷಯ. ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು. ಕಳೆದ 10 ವರ್ಷಗಳಿಂದ ನೀವು ಒಬ್ಬ ಜನಸಾಮಾನ್ಯರಾಗಿ ಅವರ ಆಡಳಿತವನ್ನು ಹೊರಗಡೆಯಿಂದ ನೋಡ್ತಿದ್ರಿ. ಮೊದಲ ಬಾರಿಗೆ ಸಂಸದರಾಗಿ ಸಂಸತ್ನಲ್ಲಿ ಕೂತು ಅವರ ಕಾರ್ಯಚಟುವಟಿಕೆಗಳನ್ನ ನೋಡುವಂಥ ಒಂದು ಅವಕಾಶ ಸಿಕ್ಕಿರುವಂಥದ್ದು, ಅದಕ್ಕೆ ಎಷ್ಟು ನಿಮಗೆ ಖುಷಿ ಇದೆ? ಹೆಮ್ಮೆಯ ವಿಷಯ, ಸಂತೋಷದ ವಿಷಯ. ನಾವು ಈ ಸಂದರ್ಭದಲ್ಲಿ ನಾವು ಕೂಡ ಸಮಾಜ ಸೇವೆ ಮಾಡುವಂಥದ್ದು ಅವಕಾಶ ಸಿಕ್ಕಿದೆ. ನಾವು ನಮ್ಮ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಅಭಿವೃದ್ಧಿ ಮಾಡೋ ಕೆಲಸವನ್ನು ಮಾಡ್ತೀವಿ. ಪ್ರಧಾನಮಂತ್ರಿಯವರ ನಾಯಕತ್ವದಿಂದ ಎಲ್ಲರಿಗೂ ಒಳ್ಳೆಯ ಆಗುತ್ತೆ, ಇಡೀ ಭಾರತಕ್ಕೆ ಒಂದು ಒಳ್ಳೆಯದಾಗುತ್ತೆ. ಸರ್, ಈಗ ಮುಖ್ಯವಾಗಿ ಇವತ್ತು ಕ್ಯಾಬಿನೆಟ್ ಕೂಡ ರಚನೆ ಆಗುತ್ತೆ, ಆ ಬಗ್ಗೆ ಏನಾದರೂ ನಿಮಗೆ ನಿರೀಕ್ಷೆಗಳಿದಾವ? ನಮ್ಮ ನಿರೀಕ್ಷೆ ಇದ್ದಿದ್ದು ಈ ಚುನಾವಣೆಯಲ್ಲಿ ನಾವು ವಿಜೇತರಾಗಬೇಕು ಅಂತ, ಅದಾಗಿದೆ. ಇವಾಗ ನಮ್ಮ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಅಭಿವೃದ್ಧಿ ಮಾಡುವಂಥದ್ದು ಕೆಲಸ ಮಾಡ್ತೀವಿ. ನಮ್ಮ ಕ್ಷೇತ್ರದಲ್ಲಿ ಏನೇನು ಕೆಲಸಗಳಿದೆ, ಜನರ ಆಕಾಂಕ್ಷೆಗಳು ಇಲ್ಲಿ ಸಂಸತ್ತಿನಲ್ಲಿ ಮಂಡಿಸುವ ಕೆಲಸವನ್ನು ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಧನ್ಯವಾದ. ಇದಿಷ್ಟು ಯದುವೀರ್ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ. ಗೆದ್ದಿರ್ತಕ್ಕಂಥ ಯದುವೀರ್ ಒಡೆಯರ್ ಅವರು ಮಂತ್ರಿಗಿರಿ ಸ್ಥಾನದ ಬಗ್ಗೆ ಹೇಗೆ ವಿಶ್ವಾಸ, ನಂಬಿಕೆ ಇಟ್ಕೊಳ್ಳೋಕ್ಕಾಗತ್ತೆ? ಬಟ್ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂತ. ಮೋದಿ ಸಂಪುಟ ರಚನೆಯ ಸರ್ಕಸ್ ಮುಂದುವರೆದಿದೆ ದೆಹಲಿಯಲ್ಲಿ. ಈಗಾಗಲೇ ಅಮಿತ್ ಶಾ ಮತ್ತು ನಡ್ಡಾ ಅವರ ಸಭೆ ಕೂಡ ಅಂತ್ಯವಾಗಿದೆ. ಯಾರನ್ನ ಮಂತ್ರಿ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘ 2 ಗಂಟೆಗಳ ಸಭೆಯನ್ನು ನಡೆಸಿದ್ದಾರೆ ನಡ್ಡಾ ಮತ್ತು ಅಮಿತ್ ಶಾ ಇಬ್ಬರು ಕೂಡ. ಸಭೆ ಮುಗಿಸಿ ಮೋದಿ ನಿವಾಸದತ್ತ ಹೊರಟಿದ್ದಾರೆ JP ನಡ್ಡಾ ಮತ್ತು ಅಮಿತ್ ಶಾ ಇಬ್ಬರು ಕೂಡ. ಟೀ ಪಾರ್ಟಿ ಇದೆಯಲ್ಲ, ಅದಕ್ಕೋಸ್ಕರ ಅವರ ಪಕ್ಷದಲ್ಲಿ ಯಾರ್ಯಾರಿಗೆ ಮಂತ್ರಿಗಿರಿ ಕೊಡಬೇಕು ಅದೆಲ್ಲ ಹೆಚ್ಚು ಕಡಿಮೆ ಮೋದಿಯವರ ಇನ್ಸ್ಟ್ರಕ್ಷನ್ಸ್ ಮೇರೆಗೆ ಅಮಿತ್ ಶಾ ಮತ್ತು ನಡ್ಡಾ ಅವರು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ. ಆಮೇಲೆ ಅವರು ಒಂದೊಂದು ಹೆಸರನ್ನು ಫೈನಲ್ ಮಾಡ್ತಾ ಇದ್ದ ಹಾಗೆಯೇ ಅವರಿಗೆ ಕರೆ ಹೋಗುತ್ತೆ. ಯಾರನ್ನ ಮಂತ್ರಿಗಿರಿಗೆ ತಗೋಬೇಕು, ಮಂತ್ರಿ ಮಾಡಬೇಕು ಅಂತ ಹೇಳ್ತಾರೋ ಅವರಿಗೆ ಕಾಲ್ ಹೋಗುತ್ತೆ. ಸೊ ಆ ರೀತಿ ಮಾಡಿಕೊಂಡು ಹೆಚ್ಚು ಕಡಿಮೆ ಒಂದು ಹಂತಕ್ಕೆ ಬಂದಂಗೆ ಕಾಣ್ತಾ ಇದೆ. ಮತ್ತು ಮೋದಿ ಅವರು ಕೂಡ ಈಗ ಟೀ ಪಾರ್ಟಿಯನ್ನು ಕರೆದಿರೋದ್ರಿಂದ JP ನಡ್ಡಾ ಮತ್ತು ಅಮಿತ್ ಶಾ ಇಬ್ಬರು ಕೂಡ ಈಗ ಮೋದಿ ನಿವಾಸದ ಕಡೆಗೆ ಆಗಮಿಸ್ತಾ ಇದ್ದಾರೆ. ಬಂದು ಅವರು ಕೂಡ ಜಾಯಿನ್ ಆಗ್ತಾರೆ. ಯಾರ್ಯಾರನ್ನ ಮಂತ್ರಿ ಮಾಡಬೇಕು ಅವರಿಗೆ ಕಾಲ್ ಹೋಗಿರ್ತಕ್ಕಂಥವ್ರು ಈಗಾಗಲೇ ಮೋದಿ ನಿವಾಸದಲ್ಲಿದ್ದಾರೆ.